ಟೊಮೊಟೊ ಬೆಲೆ ಕುರಿತು ಇವತ್ತು ಮಾತಾಡೋಕ್ಕೆ ಬಂದಿರೋವಂಥದ್ದು. ನಾನಿವತ್ತು ಕೋಲಾರದ APMC ಮಾರುಕಟ್ಟೆಯಲ್ಲಿ ಇದ್ದೇನೆ. ದೃಶ್ಯ ನೋಡಿದರೆ ಏನಿವತ್ತು ಟೊಮೊಟೊ ಬೆಲೆ ಇವತ್ತು ಗಗನಕ್ಕೇರಿರುವಂಥದ್ದು. ಏನು ಪ್ರಮುಖವಾಗಿ ಜೂನ್ನಿಂದ ಏನು ಅಕ್ಟೋಬರ್ವರೆಗೂ ಏನು ಟೊಮೊಟೊ ಸೀಸನ್ನು ನಡೆಯುವಂಥದ್ದು. ಅಂದರೆ ಏನು ಹೊರ ರಾಜ್ಯಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಬರೋ ಹಿನ್ನೆಲೆಯಲ್ಲಿ ಇವತ್ತು ಟೊಮೊಟೊ ಬೆಲೆಗೆ ಒಂದು ರೀತಿಯ ಏನು ಬಂಗಾರದ ಬೆಲೆ ಸಿಕ್ಕಿದೆ ಅಂತ ಹೇಳ್ಬೋದು. ಏನಿವತ್ತು 15 kg ಟೊಮೊಟೊ ಬೆಲೆ ಇವತ್ತು ಏನು 450ರಿಂದ 500 ರೂಪಾಯಿ ಮತ್ತು 600 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇರುವಂಥದ್ದು. ಇದು ಏನು ವರ್ಷದಲ್ಲಿ ಏನು 6 ತಿಂಗಳ ಕಾಲ ಸೀಸನ್ ಇರುವಂಥದ್ದು ಅಂತ ಹೇಳಿದ್ರೆ ಏನು ಜೂನ್ನಿಂದ ಅಕ್ಟೋಬರ್ ನವಂಬರ್ವರೆಗೂ ಏನು ಒಳ್ಳೆಯ ದರ ಇವತ್ತು ರೈತರಿಗೆ ಸಿಗುವಂಥದ್ದು ನೋಡ್ಬೋದು. ಇವೆಲ್ಲ ಸಹ ಬೇರೆ ಹೊರ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಆಗುವಂಥದ್ದು. ಅಂದರೆ ನಾಸಿಕ್ ಆಗ್ಬೋದು, ಮತ್ತು ಮಹಾರಾಷ್ಟ್ರ ಆಗ್ಬೋದು, ಮತ್ತು ವೆಸ್ಟ್ ಬೆಂಗಾಲ್ ಆಗ್ಬೋದು, ಇತರೆ ಹೊರ ರಾಜ್ಯಗಳಿಗೆ ಅತಿ ಹೆಚ್ಚು ಟೊಮೊಟೊ ಏನು ಹೋಗುವುದರಿಂದ ಇವತ್ತು ಏನು ಟೊಮೊಟೊ ಬೆಲೆಗೆ ಒಂದು ರೀತಿಯ ಏನು ಬಂಗಾರದ ಬೆಲೆ ಸಿಕ್ಕಿದೆ ಅಂತ ಹೇಳ್ಬೋದು. ಕಳೆದ 2 ತಿಂಗಳಲ್ಲೂ ಸಹ ಏನು ಪಾತಾಳಕ್ಕೆ ಬಿದ್ದಿದ್ದಂತಹ ಟೊಮೊಟೊ ದರ ಇವತ್ತು ಒಂದೇ ದಿಢೀರನೆ ಇವತ್ತು 450ರಿಂದ 600 ರೂಪಾಯಿವರೆಗೂ ಸಹ ಏರಿಕೆ ಆಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಇವೆಲ್ಲವೂ ಸಹ ಹೊರ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಆಗುವಂಥದ್ದು. ಅಂದರೆ ಏನು ವೆಸ್ಟ್ ಬೆಂಗಾಲ್ ಆಗ್ಬೋದು, ಮತ್ತು ನಾಸಿಕ್ ಆಗ್ಬೋದು, ಮತ್ತು ಮಹಾರಾಷ್ಟ್ರ ಆಗ್ಬೋದು, ಮತ್ತು ಇತರೆ ಹೊರ ರಾಜ್ಯಗಳಿಗೆ ಅತಿ ಹೆಚ್ಚು ಹೋಗುವುದರಿಂದ ಇವತ್ತು ಸುಮಾರು 6 ತಿಂಗಳ ಕಾಲ ಏನು ವ್ಯಾಪಾರಸ್ಥರು ಏನು ಕೋಲಾರ APMC ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಖರೀದಿ ಮಾಡುವಂಥದ್ದು. ಇನ್ನು 1 ಎಕರೆಯಲ್ಲಿ ಸುಮಾರು ರೈತ ಏನು ಟೊಮೊಟೊ ಬೆಳೆಯೋದಕ್ಕೆ ಒಂದು 2 ರಿಂದ 3 ಲಕ್ಷ ರೂಪಾಯಿ ವೆಚ್ಚವಾಗ್ತಾಯಿತ್ತು. ಕನಿಷ್ಠ ಏನು ಟೊಮೊಟೊ ಬೆಲೆ 300 ರೂಪಾಯಿ ಏನು ಮಾರಾಟವಾದರೆ ಮಾತ್ರ ರೈತರಿಗೆ ಒಂದಷ್ಟು ಹಣ ಸಿಗ್ತಾಯಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಏನು 450ರಿಂದ 600 ರೂಪಾಯಿಗಳವರೆಗೂ ಏನು ಟೊಮೊಟೊ ದರ ಬರ್ತಾ ಇರೋ ಕಾರಣ ಇವತ್ತು ರೈತರು ಸಹ ಒಂದು ರೀತಿಯ ಸಂತಸ ಮೂಡಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ 1 ತಿಂಗಳಿಂದಲೂ ಸಹ ಟೊಮೊಟೊಗೆ ಬೆಲೆ ಇದ್ದಿಲ್ಲ. ಈಗ ಬೆಲೆಯಿಂದ ಇವತ್ತು ರೈತರ ಮುಖದಲ್ಲಿ ಒಂದು ರೀತಿಯ ಸಂತಸದ ಭಾವ ಮೂಡಿದೆ ಅಂತ ಹೇಳ್ಬೋದು. ನೋಡ್ಬೋದು ಈಗ ಬರ್ತಾ ಇರುವಂಥ ಟೊಮೊಟೊ ಸಹ ಒಂದಿಷ್ಟು ಕ್ವಾಲಿಟಿ ಇರುವಂಥದ್ದು. ಇವೆಲ್ಲವೂ ಸಹ ಬೇರೆ ಹೊರ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಆಗುವಂಥದ್ದು ಅಂತ ಹೇಳಿದ್ರೆ ತಮಿಳುನಾಡು ಮತ್ತು ಆಂಧ್ರ ಮತ್ತಿತರ ಕಡೆಗಳೆಲ್ಲ ಏನು ಎಕ್ಸ್ಪೋರ್ಟ್ ಆಗುವ ಕಾರಣ ಈ ನವಂಬರ್ವರೆಗೂ ಸಹ ಈ ರೀತಿಯ ದರ ಇರುತ್ತದೆ ಎಂಬುದು ಇಲ್ಲಿ ರೈತರಾಗ್ಬೋದು ಮತ್ತು ವ್ಯಾಪಾರಸ್ಥರ ಮಾತಾಗ್ಬೋದು. ಈಗಾಗಲೇ ಬೇರೆ ರಾಜ್ಯಗಳಿಂದಲೂ ಸಹ ವ್ಯಾಪಾರಸ್ಥರು ಏನು ಕೋಲಾರ APMCಗೆ ಬಂದಿರುವಂಥದ್ದು. ಪ್ರತಿದಿನವೂ ಸಹ ಇದೇ ರೀತಿಯ ವ್ಯಾಪಾರ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಸಹ ಒಂದಷ್ಟು ಹಣ ಗಳಿಸಬಹುದೆಂಬ ನಿಟ್ಟಿನಲ್ಲಿ ಇವತ್ತು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 3 ತಿಂಗಳಿಂದಲೂ ಸಹ ಏನು ಟೊಮೊಟೊಗೆ ಬೆಲೆ ಇದ್ದಿಲ್ಲ. ಇದು ಸಹ ರೈತನಿಗೆ ಒಂದು ರೀತಿಯ ದೊಡ್ಡ ಹೊಡೆತ ಅನ್ಬೋದು. ಅದೇ ರೀತಿ ಏನು ಒಂದಷ್ಟು ಹಣ ರೈತರಿಗೆ ಸಿಗ್ತಾ ಇರೋದರಿಂದ ರೈತನ ಮಗದಲ್ಲೂ ಸಹ ಒಂದು ರೀತಿಯ ಸಂತಸದ ಭಾವ ಮೂಡಿದೆ ಅಂತಲೇ ಹೇಳ್ಬೋದು.